ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಭೂಮಿಯ ಮೇಲೆ ಇರ್ತಕ್ಕಂತಹ ಪ್ರತಿಯೊಂದು ಜೀವರಾಶಿಗಳು ಈ ಭೂಮಿಯನ್ನು ನಿರ್ವಹಿಸುತ್ತವೆಯೇ, ಅಂದರೆ ನಡೆಸುತ್ತವೆಯೇ? ಭೂಮಿ ಮೇಲಿನ ಜೀವರಾಶಿಗಳ ಪಾತ್ರ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಲ್ಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ. ಹೊಸ ವಿಡಿಯೋಗಳನ್ನು ವೀಕ್ಷಿಸ್ಬೋದು. ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ, ಯೋಗ, ಮುದ್ರಾಭ್ಯಾಸ, ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ 6364205078 ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು. ತಮಗೆ ಆತ್ಮಗಳ ಸಮಸ್ಯೆ ಅಥವಾ ವಾಮಾಚಾರದ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೆಗೆಟಿವಿಟಿ ರಿಮೂವಲ್, ಧೂಪದ ಪೌಡರ್, ಮನೆಗೆ ಜಗಳ ಸಮಸ್ಯೆ ಇತ್ಯಾದಿ ಏನೇನು ಸಮಸ್ಯೆಗಳಿರ್ತಾವೆ ಅದರ ಬಗ್ಗೆ ಸಾಕಷ್ಟು ವೀಡಿಯೋ ಮಾಡಿದ್ದೀನಿ. ಹಿಂದಿನ ವೀಡಿಯೋಗಳನ್ನು ನೋಡಿ ಅಂಥ ಯಾವ ಸಮಸ್ಯೆಗಳಿರ್ತೋ ಅಂಥ ಸಮಸ್ಯೆಗಳ ನಿವಾರಣೆಗೆ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು. ಹಣಕಾಸಿಗೆ ತಂತ್ರಮಂತ್ರ ಕಾರಣದಿಂದ ಹಣಕಾಸಿನ ಸಮಸ್ಯೆ ಆಗ್ತಾ ಇದ್ದರೆ ಅಂಥ ಸಮಸ್ಯೆ ನಿವಾರಣೆಗೆ ಮನೆಯಲ್ಲಿ, ಆಫೀಸ್ನಲ್ಲಿ ಪ್ರಯೋಗವನ್ನು ಮಾಡ್ತಕ್ಕಂಥ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ, ಅದನ್ನು ಕೂಡ ತಾವು ಬಳಸ್ಬೋದು. ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ, ದೇಹಕ್ಕೆ ಬೇರೆ, ತಲೆಗೆ ಬೇರೆ. ಆತ್ಮಗಳ ಸಮಸ್ಯೆ, ವಾಮಾಚಾರ ಸಮಸ್ಯೆಯಿಂದ ಬಳತಕ್ಕಂಥವರು ಅಥವಾ ಸಮಸ್ಯೆ ಇರ್ತಕ್ಕಂಥವರು, ದೇಹದಲ್ಲಿ ರೋಗ ರುಜಿನ ಇರ್ತಕ್ಕಂಥವರು ಈ ಆಯಿಲನ್ನು ಕೂಡ ಔಷಧಿ ರೂಪದಲ್ಲಿ ಬಳಸ್ಬೋದು. ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು. ಸಮಸ್ಯೆಗಳ ನಿವಾರಣೆಗೆ ಮತ್ತು ಅನುಕೂಲಕ್ಕಾಗಿ ಯಂತ್ರ ರಚನೆ ಕೂಡ ಮಾಡಿಸ್ಬೋದು. ಈಗ ವಿಡಿಯೋದ ವಿಚಾರಕ್ಕೆ ಬರೋಣ. ಪ್ರತಿಯೊಂದು ಜೀವರಾಶಿಯನ್ನು ತಾವು ಗಮನಿಸಿದಂಥ ಪಕ್ಷದಲ್ಲಿ ಮನುಷ್ಯ, ಪ್ರಾಣಿ, ಪಕ್ಷಿ, ಜೀವಜಂತು, ಆತ್ಮಗಳಾಗಿರಲಿ, ಸಕಾರಾತ್ಮಕ ನಕಾರಾತ್ಮಕ ಯಾವುದೇ ಆಗಿರಲಿ, ಭೂಮಿಯ ಸಮಾನತೆ ಮತ್ತು ಸಮತೋಲನತೆಯನ್ನು ಕಾಯ್ದುಕೊಳ್ಳಲು ಮುಖ್ಯ ಪಾತ್ರ ನಿರ್ವಹಿಸುತ್ತವೆ. ಹೇಗೆ ಚಿಕ್ಕ ಚಿಕ್ಕ ಸರೀಸೃಪಗಳನ್ನು ಕಾಣ್ತೇವೆ, ಕೀಟಾಣುಗಳನ್ನು ಕಾಣ್ತೇವೆ, ನೀರಿನಲ್ಲಿರ್ಬೋದು, ವಾಯುವಿನಲ್ಲಿರ್ಬೋದು, ಭೂಮಿಯ ಮೇಲೆ ಇರಬಹುದು, ಗಿಡಗಳಲ್ಲಿರ್ಬೋದು, ಅಥವಾ ಅನ್ಯ ಕ್ಷೇತ್ರಾದಿಗಳಲ್ಲಿ ಕೂಡ ಇರಬಹುದು. ಹಾಗಿದ್ದಂಥ ಪಕ್ಷದಲ್ಲಿ ಅಂಥ ಚಿಕ್ಕ ಚಿಕ್ಕ ಕೀಟಾಣುಗಳಾಗಿರ್ಬೋದು, ಈಗ ಹೇಳಿದಂಥ ಸರೀಸೃಪಗಳು ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಹೀಗೆ ಭೂಮಿಯ ಸಮತೋಲನತೆಯನ್ನು ಕಾಯ್ತಾವೆ. ಗಮನಿಸಿ, ಹೆಚ್ಚು ಸ್ವರ ಉತ್ಪನ್ನವಾದಂತಹ ಪಕ್ಷದಲ್ಲಿ ಕಿವಿಗಳು ಡ್ಯಾಮೇಜ್ ಆಗ್ತವೆ, ಶ್ರವಣ ಶಕ್ತಿ ನಷ್ಟವಾಗುತ್ತದೆ ಅಥವಾ ದೂಷಿತವಾಗುತ್ತದೆ ಎಂಬತಕ್ಕಂಥದ್ದನ್ನು ನೀವು ಇಯರ್ಫೋನ್ ಹಾಕಿದಾಗ ಫೋನಲ್ಲಿ ಬರ್ತಕ್ಕಂಥ ಮೆಸೇಜನ್ನು ನೀವು ಕೇಳಿರ್ತೀರ. ಏನು, ಈ ಫೋನ್ನಲ್ಲಿ ಬರ್ತಕ್ಕಂಥ ಸ್ವರಗಳು ಅಥವಾ ರೇಡಿಯೋ ಆಗಿರ್ಬೋದು ಅಥವಾ ಅನ್ಯ ಕಡೆ ಆಗಿರ್ಬೋದು, ಮೈಕ್ ಹಾಕ್ಕೊಂಡು ಕಿಚ್ಕೋತಾ ಇರ್ತಾರೆ. ಆ ಸ್ವರ ಆಗಿರ್ಬೋದು, ಅದು ಹೆಚ್ಚು ಶಬ್ದ ಕೇಳಿದ್ರೆ ಏನಾಗುತ್ತೆ, ತಲೆನೋವು ಬರುತ್ತೆ ಅಥವಾ ಶ್ರವಣ ಶಕ್ತಿಗೆ ಬಾಧೆ ಆಗುತ್ತೆ. ಈ ರೀತಿಯಾಗಿ ನೀವು ಕಂಡು ಬರೋದನ್ನು ನೀವು ನೋಡಿರ್ತೀರ. ಹಾಗಿದ ಮೇಲೆ ಈ ಫೋನಲ್ಲಿ ಬರ್ತಕ್ಕಂತಹ ಹೆಚ್ಚಿನ ಈ ಒಂದು ಶಬ್ದ ಎಂಬತಕ್ಕಂಥದ್ದು ಹೇಗೆ ಈ ಆರಡಿ ಅಥವಾ ಅದಕ್ಕಿಂತ ಹೆಚ್ಚಿನ ಎತ್ತರದಲ್ಲಿ ಇರ್ತಕ್ಕಂತಹ ಈ ದೇಹರೂಪಿ ಶಕ್ತಿಯನ್ನು ಈ ಮನುಷ್ಯ ಕುಲದಲ್ಲಿ ನೀವು ನೋಡಿ ಏನೇನೆಲ್ಲ ತಯಾರಾಗಿದೆ ಅದೆಲ್ಲವನ್ನು ಕೂಡ ಈ ಆರಡಿ ದೇಹಗಳೇ ರಚನೆ ಮಾಡಿರೋದು. ಮೊದಲಿದ್ದವರು ಅದಕ್ಕಿಂತ ಎತ್ತರದಲ್ಲಿದ್ದರು. ಈಗಿನ ವಿಷಯಕ್ಕೆ ಬರೋಣ. ಈಗಿರ್ತಕ್ಕಂಥವ್ರು ನೋಡಿ, ಇಂತಹ ಮನುಷ್ಯ ತಾನು ರಚನೆ ಮಾಡಿದ್ದ ಫೋನಿನ ಮೂಲಕ ಬರುವ ಧ್ವನಿಯನ್ನು ಸಹಿಸಲು ಅಸಮರ್ಥ. ತಾನು ರಚಿಸಿದ ಫೋನಿನ ಮೂಲಕ ಉತ್ಪನ್ನವಾಗುವ ಧ್ವನಿಯನ್ನು ಸ್ವೀಕರಿಸಲು ಅಥವಾ ಕೇಳಲು ಅಸಮರ್ಥನಾಗಿರ್ತಕ್ಕಂಥದ್ದು. ಹೆಚ್ಚು ಧ್ವನಿ ಕಿವಿಯ ಶಬ್ದಕ್ಕೆ ಹಾನಿಕರ, ಕೇಳಲು ಹಾನಿಕರ ಎಂಬುದನ್ನು ನೀವು ಕೇಳ್ತಾ ಇರ್ತೀರ. ಹಾಗೆಯೇ ಯಾವುದೇ ಒಬ್ಬ ಮನುಷ್ಯನ ಉತ್ಪತ್ತಿ ಇಲ್ಲಾಗಿದ್ದು ಕೇವಲ ಮನುಷ್ಯನಿಂದ ಉತ್ಪನ್ನವಾಗ್ತಕ್ಕಂತಹ ಈ ಶಬ್ದವೇದಿ ಅಥವಾ ಶಬ್ದ ತರಂಗಗಳು ಈ ಭೂಮಿಯ ಸಂತುಲನತೆಯನ್ನು ಕಾಪಾಡಿಕೊಳ್ಳಲು ಸಶಕ್ತವಾಗಿಲ್ಲ. ಏನು, ಬ್ರಹ್ಮ, ಶಬ್ದ ಬ್ರಹ್ಮ, ನಾದ ಬ್ರಹ್ಮ, ಇದನ್ನು ನಾವು ಕೇಳಿದ್ದೇವೆ. ಆತ್ಮ ಕೂಡ ಅವಿನಾಶಿ, ಆತ್ಮ ಕೂಡ ಬ್ರಹ್ಮನ ಸ್ವರೂಪ ಮತ್ತು ಬ್ರಹ್ಮನ ಸಂತಾನ. ಹಾಗಾಗಿ ಈ ಒಂದು ಸಮಸ್ತ ಲೋಕದಾದ್ಯಂತ, ಭೂಮಿಯಾದ್ಯಂತ, ಲೋಕದಾದ್ಯಂತ ಅಲ್ಲ, ಭೂಮಿಯಾದ್ಯಂತ ಒಂದು ವ್ಯಾಪ್ತಿಯವರೆಗೆ ಶಬ್ದ ತರಂಗಗಳು ಎಂಬತಕ್ಕಂಥದ್ದೇನಿದೆ ಅದು ವಿಶೇಷವಾಗಿ ಭೂಮಿಯ ಗುರುತ್ವಾಕರ್ಷಣ ಕ್ಷೇತ್ರವನ್ನು ಸಮತೋಲನದಲ್ಲಿ ಇಡ್ತಕ್ಕಂತಹ, ಅದರ ತನ್ನ ಕಕ್ಷೆಯಲ್ಲಿ ಸುತ್ತುವಂತೆ ಮಾಡ್ತಕ್ಕಂತಹ. ಈಗ ಯಾವುದೇ ಒಬ್ಬ ಮನುಷ್ಯನನ್ನು ಒಬ್ಬ ಫೋರ್ಸ್ಫುಲ್ಲಾಗಿ ದೂಕ್ಬಿಟ್ರೆ ಬಿದ್ದೋಗ್ಬಿಡ್ತಾರೆ. ಆ ಕಡೆಯಲ್ಲೂ ನಿಧಾನಕ್ಕೆ ಜೋಕಾಲಿ, ಉದಾಹರಣೆಗೆ ಜೋಕಾಲಿ, ಆ ಕಡೆಗೂ ನಿಧಾನವಾಗಿ ತೂಗೋದು, ಈ ಕಡೆಯಿಂದನೂ ನಿಧಾನವಾಗಿ ತೂಗೋದು. ಆ ರೀತಿ ತೂಗ್ತಾ ಇದ್ರೆ ಏನಾಗುತ್ತೆ, ಜೋಕಾಲಿ ತೂಗ್ತಾ ಇರುತ್ತೆ. ಅದೇ ಒಬ್ಬ ಮನುಷ್ಯ ನಿಧಾನಕ್ಕೆ ತೂಗಿದ್ರೂ ಜೋಕಾಲಿ ಅಲ್ಲೇ ನಿಲ್ಲುತ್ತೆ.
ಒಬ್ಬ ಮನುಷ್ಯ ಜೋರಾಗಿ ಜೋಕಾಲಿ ತೂಗಿದ್ರೂ ಅದು ಬಿದ್ದೋಗುತ್ತೆ. ಹಾಗೆಯೇ ಭೂಮಿಯ ಗುರುತ್ವಾಕರ್ಷಣ ಸ್ಥಿತಿ ಮತ್ತು ಭೂಮಿ ತನ್ನ ಕಕ್ಷೆಯಲ್ಲಿ ತಾನು ತಿರುಗಲು ಅದಕ್ಕೆ ಮುಖ್ಯವಾಗಿ ಆಧಾರವಾಗಿ ಇರ್ತಕ್ಕಂಥದ್ದೇನು? ಶಬ್ದನಾದ, ಎನರ್ಜಿ ಅಂತ ನಾವು ಕರಿತೇವೆ. ಪ್ರತಿಯೊಂದು ಕಣಕಣವೂ ಕೂಡ ಎವ್ರಿಥಿಂಗ್ ಈಸ್ ಎನರ್ಜಿ. ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ಆ್ಯಂಡ್ ಡೆಸ್ಟ್ರಾಯ್ಡ್. ಅದನ್ನು ಕ್ರಿಯೇಟ್ ಮಾಡಲು ಕೂಡ ಆಗೋದಿಲ್ಲ, ನಷ್ಟಗೊಳಿಸಲು ಆಗೋದಿಲ್ಲ ಅಂತ ಕೇಳಿದ್ದೀರಿ ಅಲ್ವಾ? ಹಾಗಿದ್ದಾಗ ಪ್ರತಿಯೊಂದು ಸ್ಥಾನದಲ್ಲೂ ಕೂಡ ಶಕ್ತಿ ರೂಪದಲ್ಲಿ ಶಬ್ದ ನಿಹಿತವಾಗಿದೆ. ವಿಹಿತ ಅಲ್ಲ, ವಿಹಿತ ಅಂದರೆ ಇಲ್ಲದಿರೋದು, ನಿಹಿತ ಅಂದರೆ ಇರ್ತಕ್ಕಂಥದ್ದು, ನಿಹಿತವಾಗಿದೆ. ಹೀಗೆ ನಿಹಿತವಾಗಿರ್ತಕ್ಕಂಥ ಶಬ್ದ, ಈಗ ಜೋಕಾಲಿ ಉದಾಹರಣೆ ಕೊಟ್ಟನಲ್ಲ, ಸಮಾನಾಂತರದಲ್ಲಿ ತೂಗಲಿಕ್ಕೆ ಮನುಷ್ಯರ ಸ್ವರಗಳು ಪ್ರತಿಯೊಂದು ಶಬ್ದದೊಂದಿಗೆ ಮತ್ತೊಂದು ಶಬ್ದ ಈ ಒಂದು ಸಂಪರ್ಕವನ್ನು ಹೊಂದುತ್ತೆ ಮತ್ತು ಘರ್ಷಣೆಯನ್ನು ಹೊಂದುತ್ತೆ. ಹಾಗಾಗಿ ನೀರಿನಲ್ಲಿ ಕೂಡ ಸರೀಸೃಪಗಳಾಗಿರ್ಬೋದು, ಪ್ರಾಣಿಗಳನ್ನಾಗಿರ್ಬೋದು, ಅದರಲ್ಲೂ ಕೂಡ ವಾಸ ಮಾಡಲಿಕ್ಕೆ ಈ ಸೃಷ್ಟಿಯಲ್ಲಿ ಭಗವಂತ ಯೋಗ್ಯವಾಗಿಟ್ಟಿರೋದು ಇದೇ ಕಾರಣಕ್ಕೆ. ನೀರಿನ ಸಮತೋಲನತೆ ಹಾಳಾದರೆ ಏನು? ಸುನಾಮಿ. ಭೂಮಿಯ ಸಮತೋಲನತೆ ಹಾಳಾದರೆ ಭೂಕಂಪ. ವಾಯುವಿನಲ್ಲಿ ಸಮತೋಲನತೆ ಹಾಳಾದರೆ ವಾಯುಭಾರ ಕುಸಿತ ಅಂತ ಅದು ಇದು ಕೇಳ್ತೀರಿ ಅಲ್ವಾ? ವಾಯು ವೇಗವಾಗಿ ಒಂದು ಬೀಸ್ತಕ್ಕಂಥದ್ದು, ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು, ಅದಕ್ಕೆ ಇನ್ನೊಂದು ಹೆಸರು ಚಂಡಮಾರುತ ಇತ್ಯಾದಿ ನಾವು ಕರೀತೇವೆ. ಇಲ್ಲೇನಾಯಿತು? ಸಮತೋಲನತೆ ನಷ್ಟವಾಗಿದೆ ಅಥವಾ ಬಾಧೆಗೆ ಒಳಗಾಗಿದೆ, ವ್ಯತ್ಯಾಸವಾಗಿದೆ. ಹಾಗೆ ಪ್ರತಿಯೊಂದು ಜೀವರಾಶಿಗಳೇನಿದ್ದಾವೆ, ನೀರಿನಲ್ಲಿರ್ತಕ್ಕಂಥದ್ದು, ವಾಯುವಿನಲ್ಲಿರ್ತಕ್ಕಂಥದ್ದು, ಪ್ರಾಣಿ, ಪಕ್ಷಿ, ಮನುಷ್ಯ, ಈ ಆತ್ಮಗಳ ಸ್ವರೂಪಗಳು ಕೂಡ, ಆತ್ಮಗಳು ಮಾತನಾಡ್ತಾವೆ. ಯಾವುದು? ದೇಹ ಕಳ್ಕೊಂಡಿರ್ತಕ್ಕಂಥವ್ರು ಕೂಡ ಮಾತನಾಡ್ತಾರೆ. ಅವರ ಸ್ವರ ಆಗಿರ್ಬೋದು. ಪ್ರತಿಯೊಂದು ಕೂಡ ಭೂಮಿಯನ್ನು ಸ್ಥಿಮಿತದಲ್ಲಿ ಇಡಲು ಸಹಕಾರಿ. ಎಲ್ಲರೂ ಕೂಡ ಸ್ವರಗಳು ಏನಾಗ್ತಾ ಇದ್ದಾವೆ? ಈ ಸ್ವರ ತರಂಗಗಳ ಮೂಲಕ ಈ ಭೂಮಂಡಲದ ಸುತ್ತದಲ್ಲಿ ಇರ್ತಕ್ಕಂಥ ಶಬ್ದ ಬ್ರಹ್ಮ, ಶಬ್ದದ ಸ್ಥಿತಿ, ಶಬ್ದ ಶಕ್ತಿಯನ್ನು ಸಮತೋಲನವಾಗಿ ಇಡುತ್ತೆ. ಹಾಗಿದ ಮೇಲೆ ಈ ಭೂಮಿಯ ರಚನೆ ಮತ್ತು ಅದರ ವ್ಯವಹರಣೆ, ಅಂದರೆ ನಡೀತಕ್ಕಂಥದ್ದು, ಪಾಲನೆ ಮತ್ತು ಅದರ ನಷ್ಟತೆ ಎಂಬತಕ್ಕಂಥದ್ರಲ್ಲಿ ಪ್ರತಿಯೊಬ್ಬರ ಪಾತ್ರ ಇದ್ದೇ ಇದೆ. ಹಾಗಾಗಿ ಭೂಮಿಯ ಚಲನವಲನದಲ್ಲಿ, ಭೂಮಿಯ ಉಳಿಯುವಿಕೆಯಲ್ಲಿ ಭೂಮಿ ಸಮಾನಾಂತರವಾಗಿ ಸಕ್ಷಮ ಮತ್ತು ಸುರಕ್ಷಿತವಾಗಿರಲು ಅಡಿಯಿಂದ ಮುಡಿಯವರೆಗೂ, ಅಂದರೆ ಪ್ರತಿಯೊಂದು ಜೀವರಾಶಿಗಳು, ಚಿಕ್ಕ ಜೀವರಾಶಿಗಳಿಂದ ಹಿಡಿದು ದೊಡ್ಡ ಸ್ವರ ಉತ್ಪನ್ನ ಮಾಡ್ತಕ್ಕಂಥ ಜೀವರಾಶಿಗಳವರೆಗೂ ಕೂಡ ಅಗತ್ಯವಿದೆ. ಭೂಮಿಯನ್ನು ನಡೆಸ್ತಕ್ಕಂಥವರು ಕೇವಲ ಮಾನವರೂಪಿ ಮನುಷ್ಯ ಮಾತ್ರ ಅಲ್ಲ, ಬದಲಿಗೆ ಯಾರಿಂದ ಸ್ವರ ಉತ್ಪನ್ನವಾಗುತ್ತೆ? ಇದು ಸೃಷ್ಟಿಯಲ್ಲಾಗಿರ್ತಕ್ಕಂಥದ್ದು ಪ್ರತಿಯೊಂದರಿಂದಲೂ ಕೂಡ ಸ್ವರ ಉತ್ಪನ್ನ ಆಗುತ್ತೆ. ಕಲ್ಲಿನ ಘರ್ಷಣೆ ಮಾಡಿದ್ರು ಸ್ವರ ಉತ್ಪನ್ನವಾಗುತ್ತೆ. ಕೋಲಿನ ಘರ್ಷಣೆ ಮಾಡಿದ್ರು ಉತ್ಪನ್ನ ಆಗುತ್ತೆ. ಕಬ್ಬಿಣದ ಘರ್ಷಣೆಯನ್ನು ಮಾಡಿದ್ರು ಉತ್ಪನ್ನ ಆಗುತ್ತೆ. ಅಷ್ಟೇ ಯಾಕೆ, ಹಣ್ಣಿನಿಂದ ಹಣ್ಣಿಗೆ ಹೊಡೆದರೂ ಕೂಡ ಶಬ್ದ ಉತ್ಪನ್ನವಾಗುತ್ತೆ. ಇದರರ್ಥ ಸಮಸ್ತದಲ್ಲೂ ಕೂಡ ಶಬ್ದ ಬ್ರಹ್ಮನಿದ್ದಾನೆ. ಹಾಗಿದ್ದಾಗ ಈ ಒಂದು ಮಾತಾಗಿರ್ಬೋದು, ಅದು ಹೆಚ್ಚಾದರೆ ಅನಾಹುತಗಳಿಗೆ ಕಾರಣ. ಅದೇ ಭೂಮಿಯಲ್ಲಿ ನಾವು ಕಾಣ್ತೇವೆ ಸಮತೋಲನತೆಯನ್ನು, ದೊಡ್ಡ ಬಿಲ್ಡಿಂಗ್ಗಳನ್ನ ಎಲ್ಲೆಲ್ಲಿ ರಚನೆ ಮಾಡಿ ಭೂಮಿಯ ಗುರುತ್ವಾಕರ್ಷಣ ಬಲ ಅಥವಾ ಅದನ್ನು ತಿರುಗುವಿಕೆಯಲ್ಲಿ ವ್ಯತ್ಯಾಸ ಉಂಟಾಗ ಯಾವುದು ದೊಡ್ಡದಿರುತ್ತೆ ಅದೇ ಬಿದ್ದೋಗೋದು. ಕಾಡಿನಲ್ಲಿ ಚಿಕ್ಕ ಚಿಕ್ಕ ಮರಗಳು ಯಾವುದು ಬಿದ್ದೋಗೋದಿಲ್ಲ, ಹೆಚ್ಚಿನದಾಗಿ ದೊಡ್ಡ ಮರಗಳ ಗಾಳಿ ಬಂದಾಗ ಬೀಳೋದು. ಹಾಗೆ ದೊಡ್ಡದಾಗಿ ಏನು ಕಟ್ಟಿರ್ತಾರೆ, ಒಂದೇ ಜಾಗದಲ್ಲಿ ಬೆಟ್ಟವನ್ನು ಮಾಡಿರ್ತಾರೆ, ಅಲ್ಲೇ ವ್ಯತ್ಯಾಸ ಆಗ್ತಕ್ಕಂಥದ್ದು ಮತ್ತು ಅವು ಅವ್ಯವಸ್ಥವಾಗಿ, ಅಂದರೆ ಬಿತ್ತು ಹೋಗ್ತಕ್ಕಂಥದ್ದು, ಭೂಕಂಪ ಆಗಿರ್ಬೋದು ಇತ್ಯಾದಿ ಆಗಿರಬಹುದು. ಹೀಗೆ ಸ್ವರಗಳು ಭೂಮಿಯ ಅಸ್ತಿತ್ವಕ್ಕೆ ಆಧಾರವಾಗಿದ್ದಾವೆ. ಏನು? ಪ್ರಾಣಿ, ಪಕ್ಷಿ, ಜೀವಜಂತು ಎಲ್ಲರಿಂದಲೂ ಕೂಡ ಸ್ವರ ಉತ್ಪನ್ನ ಆಗತ್ತೆ. ಕಡಿಮೆ ಪ್ರಮಾಣದ್ದು, ಹೆಚ್ಚಿನ ಪ್ರಮಾಣದ್ದು. ಕಪ್ಪೆ ಕೂಡ ಮಳೆ ಬರುತ್ತೆ ಅಂದಾಗ ವಟ ಅಂತ ಅಂತೈತೆ, ಇಲ್ಲ ಅದು ಅದರ ಕಲರವವನ್ನು ಅದು ಮಾಡುತ್ತೆ. ಪಕ್ಷಿಗಳು ಕೂಡ ಕಿಚ್ಕೋತಾವೆ ಅಲ್ವಾ? ಎಲ್ಲರಿಗೂ ಕೂಡ ಸ್ವರ ಎಂಬತಕ್ಕಂಥದ್ದು ಇದ್ದೇ ಇದೆ. ಹಾಗಾಗಿ ಭೂಮಿಯ ಚಲಿಸುವಿಕೆಯಲ್ಲಿ ಎಲ್ಲರ ಪಾತ್ರವೂ ಕೂಡ ಮುಖ್ಯ. ಅದರಿಂದಾಗಿ ಅವುಗಳನ್ನು ಉಳಿಸ್ತಕ್ಕಂಥದ್ದು ಮತ್ತು ಅದನ್ನು ಸಮರ್ಪಕವಾಗಿ ಬೆಳೆಸ್ತಕ್ಕಂಥದ್ದು ಮತ್ತು ಮಾನವನ ಸಹಜ ಸ್ಥಿತಿ, ಅಂದರೆ ಸಮತೋಲನತೆಯಲ್ಲಿ ನಡೆದುಕೊಳ್ತಕ್ಕಂಥದ್ದೇ ಭೂಮಿಯ ಅಸ್ತಿತ್ವಕ್ಕೆ ದಾರಿ. ಇಲ್ಲದಿದ್ದರೆ ವಿನಾಶ ಎಂಬತಕ್ಕಂಥ ಸಂದೇಶವನ್ನು, ಜೊತೆಗೆ ಕೆಲವೊಂದು ಅಂಶಗಳು. ಚಿಕ್ಕ ಸ್ವರಗಳು ದೊಡ್ಡ ಸ್ವರಗಳು ಉತ್ಪನ್ನವಾದಾಗ ಜೋಕಾಲಿಯಂತಹ ಸಮಾನತೆಯ
ಈ ಕಡೆಯಿಂದನೂ ದೂಕೋದು, ಆ ಕಡೆಯಿಂದನೂ ದೂಕೋದು. ಅಂದರೆ ಜೋಕಾಲಿ ನಿಲ್ಲುವುದು ಇಲ್ಲ, ಹಾಗೆ ತೂಗುವುದನ್ನು ಬಿಡುವುದು ಇಲ್ಲ. ಈ ರೀತಿಯಾಗಿ ಭೂಮಿಯ ಸಂಚಾರಕ್ಕೆ ಕಾರಣವಾಗ್ತಕ್ಕಂಥದ್ದು ಪ್ರಾಣಿ ಪಕ್ಷಿ ಜೀವಜಂತುಗಳ ಸ್ವರ, ಶಬ್ದ, ಶಕ್ತಿ. ಯಾವ ಸ್ವರಗಳು ಯಾವ ರೀತಿಯಾಗಿ ಕಂಪನವನ್ನು ಉಂಟು ಮಾಡ್ತಾವೆ, ಸಮತೋಲನತೆಯನ್ನು ಕಾಯ್ದುಕೊಳ್ತಾವೆ. ಆ ಸಂದರ್ಭದಲ್ಲಿ ಮಳೆಗಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಬೇಸಿಗೆ ಕಾಲ ಆಗಿರ್ಬೋದು. 5 ತತ್ವಗಳು, ಭೂತತ್ವ, ಜಲತತ್ವ, ವಾಯುತತ್ವ, ಅಗ್ನಿತತ್ವ ಮತ್ತು ಆಕಾಶ ತತ್ವಗಳು ಜೀವಿಗಳಿಗೆ ಸಮರ್ಪಕವಾಗಿ ಲಭ್ಯ ಆಗ್ತವೆ. ಹೆಚ್ಚಿನ ಸುನಾಮಿ ಆಗೋದಿಲ್ಲ, ಭೂಕಂಪ ಆಗೋದಿಲ್ಲ, ವಾಯುಭಾರ ಆಗೋದಿಲ್ಲ, ಹೆಚ್ಚಿನ ಮಳೆ ಬರ್ತಕ್ಕಂಥದ್ದಾಗಲಿ, ಭೂಮಿ ಒಣಗ್ತಕ್ಕಂಥದ್ದಾಗಲಿ ಅಥವಾ ಹೆಚ್ಚಿನಿಂದ ಮಳೆಯಿಂದ ಕೂಡ್ತಕ್ಕಂಥದ್ದಾಗಲಿ, ಅದಕ್ಕೆ ಅತಿವೃಷ್ಟಿ ಅನಾವೃಷ್ಟಿ ಅಂತ ನಾವು ಕರಿತೇವೆ. ಈ ರೀತಿಯಾದಂಥ ಯಾವುದೇ ವ್ಯತ್ಯಾಸಗಳು ಆಗೋದಿಲ್ಲ ಯಾವಾಗ ಶಬ್ದ ಶಕ್ತಿ ಸಮತೋಲನತೆಯಲ್ಲಿ ಇದ್ದರೆ, ಭೂಮಿ ಸಮರ್ಪಕವಾಗಿ ತಿರುಗುತ್ತಿದ್ದರೆ ಮಾತ್ರ ಸಾಧ್ಯ. ಪ್ರತಿಯೊಂದು ಪ್ರಾಣಿ ಪಕ್ಷಿ ಜೀವಜಂತುಗಳ ಸ್ವರಗಳು ಸಮಾನತೆ ಇದ್ದಾಗ ಭೂಮಿ ಆರೋಗ್ಯಕರವಾಗಿದೆ, ವಾತಾವರಣ ಆರೋಗ್ಯಕರವಾಗಿದೆ ಅಂತ ಅರ್ಥ. ಎಲ್ಲಾದರೂ ಯಾವುದೋ ಒಂದು ವಿಭಾಗದಲ್ಲಿ ವ್ಯತ್ಯಾಸವಾಗಿದ್ದರೆ ಭೂಮಿಯಲ್ಲಿ ವ್ಯತ್ಯಾಸಗಳನ್ನು ನಾವು ಕಾಣ್ತೇವೆ. ಹಾಗಾಗಿ ಭೂಮಿಯಲ್ಲಿ ವ್ಯತ್ಯಾಸಕ್ಕೆ ಈ ಒಂದು ಶಬ್ದ ಕೂಡ ಮುಖ್ಯ ಕಾರಣ. ಅದೆಲ್ಲೋ ವ್ಯತ್ಯಾಸವಾಗಿದೆ ಎಂಬುದನ್ನು ತಿಳಿಯಬಹುದು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.